ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಸುದ್ದಿಯಾಗಿದ್ದಂತ ಏನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಏನು ನಿಧಿ ಪ್ರಕರಣ ಈಗ ಆ ಒಂದು ಏನು ನಿಧಿ ಪತ್ತೆಯಾದಂತ ಕುಟುಂಬಕ್ಕೆ ಈಗ ಒಂದು ಲಕ್ಕುಂಡಿ ಗ್ರಾಮ ಪಂಚಾಯತಿಯಿಂದ ವಿಶೇಷವಾಗಿ ಇವತ್ತು ಸನ್ಮಾನ ಮಾಡಲಾಗಿದೆ. ಜೊತೆಗೆ ಆ ಒಂದು ಕುಟುಂಬಕ್ಕೆ ಏನೇನು ಸಲ್ಲಿಸಬೇಕು, ಏನೇನು ಗೌರವ ಕೊಡಬೇಕು, ಏನೇನು ಪರಿಹಾರ ಕೊಡಬೇಕು ಅನ್ನೋ ವಿಚಾರವಾಗಿ ವಿಶೇಷವಾದಂತ ಇವತ್ತು ಸಭೆ ಕೂಡ ಮಾಡಿದರೆ ನೋಡ್ತಾ ಇರಬಹುದು. ಈ ಒಂದು ಸ್ಥಳದಲ್ಲಿದ್ದೀನಿ. ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಏನಿದ್ದೀನಿ ಆ ಬಾಲಕ ನಿಧಿ ಪತ್ತೆಯಾದಂತ ಪ್ರಜ್ವಲಿಂಗ ಆಗಿರ್ಬೋದು, ಆತನ ತಾಯಿ ಕಸ್ತೂರವ ಆಗಿರ್ಬೋದು, ಜೊತೆಗೆ ಆತನ ಅಜ್ಜಿ ಮತ್ತೆ ಏನು ಗ್ರಾಮ ಪಂಚಾಯತಿ ಸದಸ್ಯರು ಏನಿದ್ದಾರೆ ಅವ್ರ ಜೊತೆಗೆ ಅವರಿಗೂ ಕೂಡ ಈ ಒಂದು ಸನ್ಮಾನ ಮಾಡಿ ಅವರಿಗೆ ಒಂದಿಷ್ಟು ಬಟ್ಟೆಯನ್ನು ಕೊಟ್ಟು ಒಂದು ಗೌರವವನ್ನು ಕೂಡ ಸಲ್ಲಿಸಿರುವಂತದ್ದು. ಹೀಗಾಗಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಬ್ರದರ್, ಇವತ್ತು ಗ್ರಾಮ ಪಂಚಾಯತಿಯಿಂದ ನಿನಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಸನ್ಮಾನ ಮಾಡಿದ್ದಾರೆ, ಏನ್ ಅನ್ಸುತ್ತೆ ನಿನಗೆ ವಿಶೇಷವಾಗಿ ಇವತ್ತು? ಏನೇನೆಲ್ಲ ಹೇಳಿದ್ರು ಇವತ್ತು ನಿನಗೆ ಸನ್ಮಾನ ಮಾಡಿದ್ದಾರೆ, ನಿಮ್ಗೆ ಏನೇನು ಗೌರವ ಕೊಡ್ಬೇಕು ಅಥವಾ ಪರಿಹಾರ ಕೊಡ್ಬೇಕು ಅನ್ನೋ ನಿಟ್ಟಿನೊಳಗ ವಿಶೇಷ ಸಭೆಯಲ್ಲಿ ಏನೇನೆಲ್ಲ ಹೇಳಿದ್ರು? ಮತ್ತೆ ಈಗ ನೀವು ಏನೇನ್ ಕೇಳಿದ್ರಿ ಅವ್ರಿಗೆ? ಅಮ್ಮ ಏನ್ ಹೇಳ್ತೀರಿ ಸರ್? ಈಗ ಇವತ್ತು ನಿಮಗೆ ಒಂದ್ ರೀತಿ ವಿಶೇಷ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಡೀ ಊರೇ ನಿಮಗೆ ಒಂದ್ ರೀತಿ ಗೌರವ ಸನ್ಮಾನ ಮಾಡಿದೆ. ಮತ್ತೆ ಈ ಪಂಚಾಯತಿಯಿಂದ ಏನೇನೆಲ್ಲ ಭರವಸೆ ಕೊಟ್ಟಿದ್ದಾರೆ ಸದ್ಯ ನಿಮ್ಗೆ ಇವತ್ತು? ಮನಿ ವ್ಯವಸ್ಥೆ ಮಾಡಿದ್ರ ಹಿಂದೋರಿಗೆ ಒಂದು ವ್ಯವಸ್ಥೆ ಮಾಡಿ ನಮ್ತೀನಿ ಇನ್ನೊಂದಾನೆ ವ್ಯವಸ್ಥೆ ಮಾಡ್ತೀನಿ ಅದೆಲ್ಲ ಇದು ಹೇಳ್ಯಾರಿ ಮಾಡ್ತೀನಿ. ಅಲ್ಲ, ಈಗ ಕೆಲವು ದಿನಗಳಿಂದ ನೀವು ಸಾಕಷ್ಟು ಆತಂಕಕ್ಕೊಳಗಾಗಿದ್ರಿ, ಭಯಭೀತರಾಗಿದ್ರಿ. ಈ ಪ್ರಕರಣ ಎಲ್ಲಿಗೆ ಹೋಗುತ್ತೋ ಏನಾಗುತ್ತೋ ಅಂತ ಹೇಳಿ ಸಾಕಷ್ಟು ನಿಮ್ಗೊಂದ್ ರೀತಿ ಕಾಡ್ತಾ ಇತ್ತು. ಇವತ್ತು ನಿಮ್ಗೆ ಸನ್ಮಾನ ಮಾಡಿದ್ರೆ ಎಲ್ಲ ಇಡೀ ಪಂಚಾಯತಿ ಇಡೀ ಊರವರೇ ನಿಮ್ಗೆ ಒಂದು ಬಲ ತುಂಬಿದ್ದಾರೆ. ಏನ್ ಹೇಳ್ತೀರಿ ಇದಕ್ಕೆ? ಏನೇನೆಲ್ಲ ಹೇಳಿದ್ರು ನಿಮ್ಗ? ಜಗ ಹಿಡಿದು ಮನೆ ಹಾಕಿಕೊಡ್ತೀನಿ ನಾನು, ನಮ್ಮ ಕೆಲಸ ಹಾಕ್ತೀನಿ ನಾನು. ಆಗ ಭಯ ಇಷ್ಟಿನ ಭಯ ಭಯ ಇಲ್ಲ ನಮ್ಗೆ, ಭಯ ಏನಿಲ್ಲ ಮಾಡ್ತೀನಿ ಎಲ್ಲ ಏನು ಮಾಡಿಕೊಡ್ತೀನಿ ನಾನು, ಏನಿಲ್ಲ. ಅಮ್ಮ ಏನ್ ಹೇಳ್ತೀಯ ಇವತ್ತಿನ ದಿನ ಸಂಬಂಧಪಟ್ಟಂಗ? ಅದಾರಿ ನಾವ್ ಹೇಳಿದ್ದು ಅಂದ್ರ ಅವ್ರ ಸಂತೋಷ ಆಗೈತ್ರಿ ನಮ್ಗೆ. ಏನೇನೆಲ್ಲ ಹೇಳಿದ್ರಿ? ಈಗ ಅದನ್ನ ಹೇಳಿದ್ರಿ, ಮನಿದವ್ರು ಹೇಳಿದ್ರಿ, ಅವ್ರಿಗೆ ಇಬ್ರು ತಾಯಿ ಮಗಂದು ಹೇಳಿದ್ರಿ, ಸಂತೋಷ ಆಗೈತಿ ನಮ್ಗೆ. ಅಲ್ಲ, ಈಗ ನೀವು ಮನಿ ಕಟ್ಟಿಸ್ಕೊಡ್ಬೇಕು, ಉದ್ಯೋಗ ಕೊಡ್ಬೇಕು, ನಿಮ್ಗೆ ಅದೇನೇನು ಸಾಕಷ್ಟು ಕೆಲವೊಂದಿಷ್ಟು ಬಂದಿದ್ದವಲ್ಲ ಅವನ್ನೆಲ್ಲ ಪರಿಹಾರ ಮಾಡ್ಯಾರ ಎಲ್ಲ. ಈ ಕಡೆ ಮನಿನೂ ಇಲ್ಲ, ಈ ಕಡೆ ಜಾಗಾನೂ ಇಲ್ಲ, ಏನೂ ಇಲ್ಲ, ಏನ್ ಮಾಡ್ಬೇಕಂತ ಬಹಳಷ್ಟು ಆಗೈತ್ರಿ ಆಗೈತ್ರಿ. ಮತ್ತೆ ಅವ್ರು ಒಪ್ಪಿಕೊಂಡ್ರಿ, ನಮ್ಗೆ ಎಲ್ಲ ಸಂತೋಷದಿಂದ ಆಗೈತ್ರಿ. ಅಧ್ಯಕ್ಷರು ಇದಾರೆ, ಅವ್ರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಏನು ಅವ್ರಿಗೆ ಸನ್ಮಾನ ಮಾಡಿದ್ರಿ, ಮತ್ತೆ ವಿಶೇಷವಾದಂತ ಗ್ರಾಮ ಸಭೆ ಕೂಡ ಮಾಡಿದ್ರಿ, ಏನೆಲ್ಲ ಚರ್ಚೆ ಆಯ್ತು ಸರ್? ಏನೆಲ್ಲ ಅವ್ರು ಬೇಡಿಕೆ ಇಟ್ಟಿದ್ದಾರೆ, ನೀವೇನೇ ಭರವಸೆಗಳನ್ನ ಈಡೇರಿಸ್ತೇವೆ ಅಂತ ಹೇಳಿದ್ರಿ ಸರ್? ಇಲ್ಲಿವರೆಗೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಇದು ನಮ್ಮ ಗ್ರಾಮದಲ್ಲಿ ನಡೆದಿರತಕ್ಕಂಥದ್ದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಇದು ನಮ್ಮ ಗ್ರಾಮ. ಈ ವಿಚಾರವಾಗಿ ತಾವೆಲ್ಲರೂ ಮಾಧ್ಯಮದವರು ನ್ಯೂಸ್ ಫಸ್ಟ್ ಇದರಿಂದ ನೀವೆಲ್ಲರೂ ಈಗ ತೋರಿಸ್ತಾನೆ ಇದ್ದೀರಿ ನಮ್ಮ ಗ್ರಾಮದ ಗುಡಿ ಬಗ್ಗೆ, ನಮ್ಮ ಗ್ರಾಮದ ಜನರ ಬಗ್ಗೆ. ಅದಕ್ಕೆ ಮತ್ತೆ ಸರ್ಕಾರದವ್ರು ಜಿಲ್ಲಾ ಆಡಳಿತನೂ ಅವರಿಗೆ ನೆರವುಗಳು ಮಾಡ್ತೀವಿ ಅಂತ ಹೇಳಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಭಾಗದ ಶಾಸಕರು ಎಲ್ಲರೂ ಅವರಿಗೆ ಸರ್ಕಾರದ ವತಿಯಿಂದ ನಾವು ಇದನ್ನ ಅವ್ರಿಗೇನು ಇದನ್ನ ಅನುದಾನ ಬೇಕಾಗೈತಿ ಅದನ್ನೆಲ್ಲರೂ ಕೊಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಆದ್ರೆ ನಾವು ಗ್ರಾಮದವರಾಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಾಗಿ ಗ್ರಾಮದ ಎಲ್ಲಾ ಗುರಿಯರನ್ನು ಕಟ್ಟಿಕೊಂಡು ನಾನು ಅವರಿಗೆ ಒಂದು ಸೈಟ್ ಕೊಡಬೇಕಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆಲ್ಲರ ಒಮ್ಮತದಿಂದ ನನ್ನ ಗ್ರಾಮ ಪಂಚಾಯತಿ ಅವರೆಲ್ಲರೂ ಒಮ್ಮತದಿಂದ ಆಯ್ತು, ಅವ್ರು ಇಂಥ ಒಳ್ಳೆ ಕೆಲಸ ಮಾಡಿದ್ದಾನೆ ಪ್ರಜ್ವಲ, ಅವನಿಗೆ ನಾವು ಕೊಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿದ್ರು. ಆ ಬಳಿಕ ಇಡೀ ಗ್ರಾಮದ ಒಂದು ನೇತೃತ್ವದೊಳಗ ಒಂದು ನಾವು ಏನೋ ಸೈಟ್ ಕೊಡ್ಬೇಕಾತಪ್ಪ ಅಂತಂದ್ರೆ ನಾವು ಗ್ರಾಮ ಸಭೆಯನ್ನ ವಿಶೇಷ ಗ್ರಾಮ ಸಭೆಯನ್ನ ಮಾಡಿ ಕೊಡ್ಬೇಕಾಗಿರ್ತಕ್ಕಂಥದ್ದಿತ್ತು. ಅದಕ್ಕೆ ಇವತ್ತು ನಾನು ವಿಶೇಷ ಗ್ರಾಮ ಸಭೆಯನ್ನ ಕರೆದು ಆತನಿಗೆ ನಾವು ಅಲ್ಲಿ 7 ಎಕರೆ ಜಾಗದೊಳಗ 30-40 ಸೈಟ್ ಅನ್ನ ಆತನಿಗೆ ಹಸ್ತಾಂತರ ಮಾಡಿದ್ದೀವಿ. ಮುಂದೆ ಆತನಿಗೆ ಸರ್ಕಾರ 26ನೇ ತಾರೀಕಿಗೆ ವಿಶೇಷವಾಗಿ ಮತ್ತೆ ಆತನಿಗೆ ಏನ್ ಕೊಡಬೇಕು, ಏನ್ ಇದನ್ನ ಮಾಡಬೇಕು ಸರ್ಕಾರ ವಿಚಾರ ಮಾಡಿ ನಾವು ಕೊಡ್ತೀವಿ ಅಂತಂದಿದ್ದಾರೆ. ಅದಕ್ಕೆ ನಾನು ಮಿನಿಸ್ಟರ್ ನಮ್ಗೆ ಕೇಳಿದ್ರು ನನಗೆ, ನಿಮ್ಮ ಕಡೆಯಿಂದ ಸೈಡ್ ಕೊಡಕ್ ಸಾಧ್ಯ ಐತೇನೋ ಅಂತ ಹೇಳಿದ್ರು. ಆಯ್ತು ಸಾಹೇಬ್ರ, ನಾ ಸೈಡ್ ಕೊಡ್ತೀನಿ, ಆದ್ರೆ ಸೈಡ್ ಕೊಟ್ರೆ ಅದು ಮತ್ತೆ ನಿಮ್ಮ ಪಂಚಾಯತಿ ಒಳಗಿಂದನ ಆತಗ ಬಸವ ಯೋಜನೆ, ಅಂಬೇಡ್ಕರ್ ಯೋಜನೆ ಇಂಥದ್ರೊಳಗ ಅನುದಾನ ಹಾಕಿ ಕೊಡೋದು ಅಂತಂದ್ರೆ ಆಗೋದಲ್ಲ ಸಾಹೇಬ್ರ. 2 ಲಕ್ಷ 2.5 ಲಕ್ಷದಾಗ ಆಗೋದಲ್ಲ. ಆತನಿಗೆ ಮನಿ ಪೂರ್ತಿ ಆಗುವಂಗ 10-15 ಲಕ್ಷ ರೂಪಾಯಿ ಖರ್ಚು ಮಾಡಿ ಆತಗೆ ಒಂದು ಮನೆ ಕಟ್ಟಿಸಿ ಕೊಡಬೇಕಂತಕ್ಕಂಥದ್ದನ್ನ ನಾವು ಮನವಿ ಮಾಡಿಕೊಂಡಾಗ ಜಿಲ್ಲಾ ಆಡಳಿತ ಮತ್ತು ನಮ್ಮ ಭಾಗದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದನೆ ಮಾಡಿದ್ದಾರೆ. ಈ ವಿಶೇಷವಾಗಿ ನಮ್ಮ
ಈ ನಮ್ಮ ಗ್ರಾಮದವರಾಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರ್ ಪಾಟೀಲ್ ಅವರು ಪ್ರಾಚ್ಯ ಅವಶೇಷಗಳ ಒಂದು ಸದಸ್ಯರಾದಂತವರು ಅವರು ಸದ್ಯ ಸಾಕಷ್ಟು ಸಾಹೇಬ್ ಜೊತೆ ಮುತುವರ್ಜಿ ವಹಿಸಿ ಅವರ ಮನೆತನಕ್ಕೆ ಒಳ್ಳೆಯದ ಅವ್ರಿಗೆ ಏನೇನು ಅವ್ರಿಗೆ ಸರ್ಕಾರಲಿಂದ ಬೆನಿಫಿಟ್ ಸಿಗಬೇಕು ಅವನ್ನ ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಸದ್ಯಕ್ಕೆ ನಮ್ಮ ಕೈಲಿ ಆದಾಗಿರ್ತಕ್ಕಂಥದ್ದನ್ನ ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಒಂದು ಸೈಟ್ ಕೊಟ್ಟಿದ್ದೀನಿ. ಅದು ನನಗೆ ಬಹಳ ಸಂತೋಷ ತುಂಬಿ ಬಹಳ ಸಂತೋಷದಿಂದ ನನಗೆ ಬಹಳ ಸಂತೋಷ ಆಗಿದೆ ಸರ್. ಅದು ಏನು ಸಿಕ್ಕಿರೋಂತ ನಿಧಿ ಒಳಗ ಇದನ್ನೇ ಒಂದು ಭಾಗ ಕೊಡ್ತೀವಂತ ಈಗ ಸಿದ್ದು ಪಾಟೀಲ್ ಅವರು ಅನೌನ್ಸ್ ಮಾಡಿದ್ರು, ಹೇಳಿದ್ರು ಕೊಡ್ತೇವೆ. ಹೌದು, ಅವತ್ತು ಅವ್ರೇನು ಮಾನ್ಯ ಸಚಿವರು ಏನು ಪ್ರೆಸ್ ಮೀಟ್ ಕರೆದು ಮೀಟಿಂಗ್ ಮಾಡತಕ್ಕಂತ ಟೈಮ್ದೊಳಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಜ್ಞರ ಜೊತೆಗೆ ನಾವು ಸಮಾಲೋಚನೆ ಮಾಡಿ ಕಾನೂನೊಳಗ ಅವ್ರಿಗೆ ಕೊಡ್ಲಿಕ್ಕೆ ಬರ್ತೈತಿ ಅಂತಕ್ಕಂಥದ್ದು ಇತ್ತು ಅಂತಂದ್ರ ಕಾನೂನು ಪ್ರಕಾರವಾಗಿ ಅದರೊಳಗ ಬಂಗಾರದೊಳಗ ಎಷ್ಟು ಅವರಿಗೆ ಕೊಡಬೇಕಂತಕ್ಕಂಥದ್ದನ್ನ ನಾವು ಕೊಡ್ತೀವಿ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಏನ್ ಹೇಳ್ತೀರಿ ಇವತ್ತಿನ ವಿಶೇಷ ಸಭೆ ನಿಮಗೂ ಒಂದ್ ರೀತಿ ಆತ್ಮತೃಪ್ತಿ ಇದೆ, ಸಂತೃಪ್ತಿ ಇದೆ? ಅಲ್ಲ, ಅದನ್ನ ಈಗ ಇಲ್ಲಿ ಮಟ್ಟ ನಿಧಿ ಸಿಕ್ಕ ದಿವಸದಿಂದನೂ ನಮಗ ಅವತ್ತು ಮಿನಿಸ್ಟರ್ ಬಂದಂತ ಟೈಮ್ದೊಳಗ ನಿಮ್ಗ ಅವ್ರಿಗೆ ಏನ್ರ ಕೊಡ್ಲಿಕ್ಕೆ ಸಾಧ್ಯ ಐತೆ ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಐತಿ ಸಾಹೇಬ್ರ ಅಂದ್ರೆ ಆಯ್ತಂಗಂದ್ರೆ ನೀ ಎಲ್ಲಿ ಆ ವಿಚಾರವನ್ನ ಇದನ್ ಮಾಡ್ಬೇಡ, ನಿನ್ನ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಜೊತೆಗೆ ಸಮಾಲೋಚನೆ ಮಾಡಿ ಅವರೆಲ್ಲರ ನಿರ್ಧಾರವನ್ನ ತಗೊಂಡು ಅವ್ರ ಗ್ರಾಮ ಸಭೆಯನ್ನ ವಿಶೇಷ ಗ್ರಾಮ ಸಭೆ ಕರೆದು ಅವ್ರಿಗೆ ಕೊಡ್ಲಿಕ್ಕೆ ನೀನು ಕಾನೂನುಬದ್ಧವಾಗಿ ಕೊಡ್ಬೇಕಂತಕ್ಕಂಥದ್ದನ್ನ ಹೇಳಿದಕ್ಕೆ ನಾವು ಇವತ್ತು ಆ ಸಾಮಾನ್ಯ ಸಭೆಗಳನ್ನ ಮಾಡಿ ವಿಶೇಷ ಸಭೆಗಳನ್ನ ಮಾಡಿ ಈ ಊರಿನ ಪ್ರಮುಖರಿಂದ ಊರಿನ ಗುರಿಯರಿಂದ ನಾನು ಇವತ್ತು ಅದನ್ನ ಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿತ್ತು ಸರ್. ಇನ್ನೊಂದು ವಿಚಾರ ವ್ಯಕ್ತಪಡಿಸಿದ್ರೆ ಆಗಲೇ ಅಂದ್ರೆ ಪ್ರಾಮಾಣಿಕತೆ ಮೆರೆದಿದ್ದೇನೆ ಒಂದು ಫೋಟೋಗಳನ್ನ ಆ ಏನು ನಿಧಿ ಸಂಬಂಧಪಟ್ಟಂತ ಪ್ರತಿಯೊಂದು ಫೋಟೋಗಳನ್ನ ಪ್ರತಿಯೊಂದು ಶಾಲೆ ಒಳಗೆ ಹಾಕ್ಬೇಕಂತ ಹೇಳಿ ನಾನು ಅದನ್ನು ವಿಶೇಷವಾಗಿ ಆ ಶಾಲೆ ಒಳಗ ಅದನ್ನ ನಾನು ಗ್ರಾಮ ಪಂಚಾಯತಿ ವತಿಲಿಂದ ಎಲ್ಲ ಎಷ್ಟು ನಮ್ಮಲ್ಲಿ ಶಾಲೆಗಳು ಬರ್ತಾವ ಆ ವಸ್ತು ಶಾಲೆಗೂ ಆತನ ಫೋಟೋ ಹಾಕಿ ಅದ್ರ ತಳಗ ಈತ ಇಷ್ಟನೇ ಇಸ್ವಿ ಒಳಗ ಇಂತಲ್ಲೇ ನಮ್ಮ ಅವ್ರ ಮನೆ ಇದ್ರೊಳಗ ಪಾಯ ಅಗಿಯುವಾಗ ಆತಗ ನಿಧಿ ಸಿಕ್ಕಿತ್ತು. ಅದನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಮುಡಿಸ್ಯಾನ. ಅದಕ್ಕ ಈತನ ಅಂತೇಳಿ ಅದನ್ನೊಂದು ಬೋರ್ಡ್ ಹಾಕ್ಸಿ ಅದಕ್ಕೆ ನಾನು ಅದನ್ನ ಎಲ್ಲ ಶಾಲೆಗೆ ಮಾದರಿ ಆಗಲಿ, ಮಕ್ಕಳು ನೋಡಿದಂತವ್ರಿಗೆ ಅದ್ರ ಒಂದು ಮಾದರಿ ಆಗಲಿ ಅಂತಕ್ಕಂಥದ್ದನ್ನ ಬರ್ಲಿ ಅನ್ನೋ ಅವರಲ್ಲಿ ಭಾವನೆಗಳು ಒಳ್ಳೆ ಭಾವನೆಗಳು ಬರ್ಲಿ ಅನ್ನೋದಕ್ಕೆ ಈ ಒಂದು ಈ ಫೋಟೋ ಹಾಕುವಂತ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀನಿ ಸರ್. ನ್ಯೂಸ್ ಫಸ್ಟ್ ಈಗಾಗಲೇ ಇಲ್ಲಿ ಮಟ್ಟನು ತಾವೇನು ನಮ್ಮ ಗ್ರಾಮದ ಇತಿಹಾಸವನ್ನ ನಮ್ಮ ಗ್ರಾಮದ ಜನರ ಬಗ್ಗೆ ತಾವೇನು ಈ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಮೂಲಕ ಬಹಳ ವಿರಳವಾಗಿ ತಿಳಿಸಿದ್ದೀರಿ. ನಿಮ್ಮ ನ್ಯೂಸ್ ಫಸ್ಟ್ಗೆ ನಾನು ತುಂಬಾ ಧನ್ಯವಾದಗಳನ್ನ ನಾನು ಗ್ರಾಮದ ವತಿಯಿಂದ ಪಂಚಾಯತಿ ವತಿಯಿಂದ ನಾನು ನಿಮಗೆ ತುಂಬಾ ಧನ್ಯವಾದಗಳನ್ನ ನ್ಯೂಸ್ ಫಸ್ಟ್ಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಇದಿಷ್ಟು ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತಾಗಿರುವಂತದ್ದು. ಜೊತೆಗೆ ಸಾಕಷ್ಟು ಏನು ಆ ಒಂದು ಮಗನ ಅಂದ್ರೆ ಬಾಲಕನ ಕಾರ್ಯಕ್ಕೆ ಮೆಚ್ಚುಗೆ ಇದೆ. ಮತ್ತೆ ಹೀಗಾಗಿ ಸರ್ಕಾರ ಮತ್ತೆ ಪಂಚಾಯತಿಯಿಂದ ಯಾವ ರೀತಿಯಾಗಿ ಅವರಿಗೆ ಸನ್ಮಾನ ಮಾಡಬೇಕು, ಗೌರವ ಕೊಡಬೇಕು, ಮತ್ತೆ ಜೊತೆಗೆ ಏನೇನೆಲ್ಲ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಶೇಷ ಗ್ರಾಮ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ. ಹೀಗಾಗಿ ಅವರಿಗೆ ಏನು ಮನೆ ಕೊಡೋದಾಗಿರ್ಬೋದು, ಮನೆ ಕಟ್ಟಿಸಿಕೊಡೋದಾಗಿರ್ಬೋದು, ಮತ್ತೆ ಜಾಗ ಕೊಡೋದಾಗಿರ್ಬೋದು, ಜೊತೆಗೆ ಏನು ಉದ್ಯೋಗ ಕೊಡೋದಾಗಿರ್ಬೋದು, ಎಲ್ಲವುಗಳನ್ನ ಈಗಾಗಲೇ ಅವರಿಗೆ ಭರವಸೆ ನೀಡಿದರೆ ಇವತ್ತು ವಿಶೇಷವಾಗಿ ಸನ್ಮಾನ ಕೂಡ ಮಾಡಿದ್ದಾರೆ. ಸುರೇಶ್ ಕಡ್ಲಿಮಿಟಿ, ನ್ಯೂಸ್ ಫಸ್ಟ್, ಗದಗ.